ಹಾಗೆ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಧ್ವನಿ. ಹೇಳ್ರಪ್ಪ. ಇಲ್ಲ, ಚಾನ್ಸೇ ಇಲ್ಲ. ನವ್ವೇ. ನಾನು ಯಾವತ್ತು ಹೇಳ್ತಾ ಇರ್ತೀನಿ, ಕುತ್ತೇ ಕನ್ವರ್ ನಹಿ ಕನ್ವರ್ ಲಾಲ್ ಬೋಲ. ಬಲ್ ಬಲ್ ಮಾತಾಡಕ್ಕಿಲ್ವಾ? ಹೋಗು ಹೋಗು, ನಾಳೆ ಸಿಗ್ತೀಯಲ್ಲ. ಇವೆಲ್ಲ ನಮ್ಮ ಹಳೆ ಡೈಲಾಗು. ನಾನು ಹೇಳೋದಿಷ್ಟೇ, ಎಲ್ಲರೂ ಚೆನ್ನಾಗಿರ್ಬೇಕು ಅಂದರೆ, ನಾವೆಲ್ಲ ಚೆನ್ನಾಗಿರ್ಬೇಕು ಅಂದರೆ ಒಂದೇ ಒಂದು ಮಾತು, ದ್ವೇಷ, ಅಸೂಯೆ, ಮತ್ತೊಂದು ಮಗದೊಂದು ಎಲ್ಲ ಬಿಟ್ಟಾಕಬೇಕು. 108 ಜಾತಿ, 108 ಧರ್ಮ, 108 ಭಾಷೆ ಇದ್ರು ನಾವೆಲ್ಲರೂ ಕನ್ನಡಿಗರು ಅಂತ ಬದುಕ್ತಾ ಇದ್ದೀವಿ. ಅದಕ್ಕೋಸ್ಕರ ಯಾವನ್ ನಾವು ಸೈಡಲ್ಲಿ ಮಾತಾಡೋನು, ಅವನು ಹೇಳ್ತಾನೆ ಅವನು ಅಣ್ಣ ಪಾರ್ಟಿ ಅಂತ. ನೋ ಪಾರ್ಟಿ, ಓನ್ಲಿ ಟೀ ಪಾರ್ಟಿ. ಕುಡ್ದು ಕುಡ್ದು ಲಿವರ್ ಔಟು, ಆಮೇಲೆ ಹೆಂಡ್ತಿ ಮನೆಯಲ್ಲಿರೋ ಡೌಟು. ಹುಷಾ. ಎಲ್ಲರಿಗೂ ನಮಸ್ಕಾರ. ಹಾಗೆ ನಮ್ಮ ಅಭಿನಯ ಭಾರ್ಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ. ನೀನು ಮಂತ್ರಿ ಆದ್ರೆ ನಾನು ರಾಜ, ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಸೊಕ್ಕಿನ ಮಗನೇ, ನಿಮ್ಮ ಆಯಸ್ 5 ವರ್ಷ ಅಷ್ಟೇ ಕಣ್ಲಾ. ನಾವು ರೈತರ ಮಕ್ಕಳು ಸಾಯೋ ತನಕ ನಾವೇ ರಾಜರು. ಈ ಕೈ ಕನ್ನಡಿಗರ ಆಸ್ತಿ. 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಸ್ತಿ ಮಾಡಿ ಹೊಡೆದ್ರೆ ಎದುರಾಳಿ ಎದ್ದು ಬಂದದ್ದು ಚರಿತ್ರನೇ ಇಲ್ಲ. ಇದೆಲ್ಲ ನನ್ನ ಸಿನಿಮಾ ಡೈಲಾಗ್. ಆದರೆ ನಾವು ಹೇಳೋದು, ನಾವು ತೆರೆ ಮೇಲೆ ಹೀರೋಗಳು. ನಿಮ್ಮ ನಿಜವಾದ ಹೀರೋ ಯಾರು ಗೊತ್ತಾ ನಿಮ್ಗೆ? ನಿಮ್ಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳೇ ನಿಮ್ಮ ನಿಜವಾದ ಹೀರೋ. ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಹೌಲ ಹೌಲ. ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಒಂದು ಧ್ವನಿ. ಗೀತಾಂಜಲಿ ಕೇಳದೆ ನಿಮಗೆ ಈಗ ಕಾಂಚನ, ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಎಲ್ಲ ನಮಸ್ಕಾರ. ಯಾಕಂದ್ರೆ ಈ ಶಂಕರ್ನಾಗ್ ಇಲ್ಲ ಅಂದ್ರೂ ಇಷ್ಟೊಂದು ಚಪ್ಪಾಳೆ ಕೊಡ್ತಾ ಇದ್ರ, ಬಹಳ ಸಂತೋಷ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಕೇಳ್ತಾರೆ, ಶಂಕರಣ್ಣ ಅವರೇ ನೀವಿದ್ದಿದ್ರೆ ಕನ್ನಡ ಚಿತ್ರರಂಗ ಇನ್ನೂ ಟಾಪಲ್ಲಿ ಇರ್ತಾ ಇತ್ತು ಅಂತ. ಯಾರು ಏನು ಅನ್ಕೋಬೇಡಿ, ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕನ ಎಲ್ಲದಕ್ಕಿಂತ ಟಾಪಲ್ಲಿದೆ. ಯಾಕಂದರೆ ಒಂದು ಕಾಲದಲ್ಲಿ ಬಾಂಬೆಗೆ ಕೆಲಸ ಅಂತ ಹೋಗ್ತಿದ್ರು, ಇವತ್ತು ನಮ್ಮ ಬೆಂಗಳೂರಿಗೆ ಎಲ್ಲರೂ ಬರ್ತಾ ಇದ್ದಾರೆ. ಆದರೆ ಯಾರೇ ಬರಲಿ ಯಾರೇ ಹೋಗಲಿ, ಕನ್ನಡ ಉಳಿಸಿ ಬೆಳೆಸಿ ಬಳಸಿ ಅಂತ ಹೇಳ್ತಾ, ಶಂಕರಣ್ಣ ನಿಮ್ಮ ಸ್ಮಾರಕ ಬೆಂಗಳೂರಿನಲ್ಲಿ ಎಲ್ಲಿದೆ ಅಂತ ಕೇಳಿದ್ರೆ ನಾನು ಹೇಳೋದಿಷ್ಟೇ, ನನ್ನ ಸ್ಮಾರಕ ಹುಡುಕಬೇಡಿ. ಯಾಕಂದರೆ ನೀವು ಆಟೋ ಹತ್ತಬೇಕಾದ್ರೆ ನನ್ನ ಪ್ರೀತಿ ಆಟೋ ಚಾಲಕರು ನನ್ನ ಫೋಟೋ ಆಟೋ ಹಿಂದೆನೋ ಮುಂದೆನೋ ಅಂಟಿಸಿರ್ತಾರಲ್ಲ, ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರನಾಗೆ ಬೇಡ ಅಂತ ಹೇಳಿ ಮಾತ್ರ ಮುಕ್ತಾಯ ಮಾಡ್ತಾರೆ. ಎಲ್ಲ ನಮಸ್ಕಾರ. ಥ್ಯಾಂಕ್ ಯು ಅಲ್ಲ. ವರನಟ ಡಾಕ್ಟರ್ ರಾಜ್ಕುಮಾರ್. ಅಭಿಮಾನಿ ದೇವರುಗಳೇ ಅಂತ ನಿಮಗೆ ಹೇಳಿದೆ. ಈ ನನ್ನ ಅಭಿಮಾನಿ ದೇವರುಗಳು, ನಮ್ಮ ಮಗ ಪುನೀತ್ ರಾಜ್ಕುಮಾರ್ನ ನೀವುಗಳ ದೇವರು ಅಂತ ಹೇಳಿದ್ರಲ್ಲ, ನಾವ್ಯಾರೂ ದೇವರಲ್ಲ, ನಟರು ಅಷ್ಟೇ. ಅಪ್ಪನ ಮೀರಿಸಿದ ಮಗ ಅಪ್ಪು. ಆದರೆ ನಿಮ್ಮೆಲ್ಲರ ಚಪ್ಪಾಳೆ ನಮ್ಮ ಕನ್ನಡ ಚಿತ್ರರಂಗದ ಮೇಲಿರಲಿ, ನಾಟಕದ ಮೇಲಿರಲಿ, ಜನಪದದ ಮೇಲಿರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಭಿಮಾನಿ ದೇವರುಗಳೇ ಶರಣಾರ್ಥಿ. ಕೊನೆ ಇನ್ನೊಂದೆರಡು ಧ್ವನಿ ಹೇಳ್ಬೋದಾ? ಹಾಗೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು, ಹಾಲಿ ಪ್ರಧಾನಿ ನರೇಂದ್ರ ಮೋದಿಯವರು ಬರೋಕ್ಕಿಂತ ಮುಂಚೆ ನಮ್ಮ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಅವರು, ಕಾವೇರಿ ನಮ್ಮದು, ಕರ್ನಾಟಕ ನಮ್ಮದು, ಇವತ್ತಿನ ಕಾರ್ಯಕ್ರಮ ನಮ್ಮದು. ಒಡಿರಿ ಒಂದು ಚಪ್ಪಾಳೆ. ಸಾಕು, ನಿಲ್ಲಿಸಲೇಬೇಕು. ನಾನು ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಒಂಟೆ ಮೆರವಣಿಗೆ ಮಾಡಿದ್ದೀನಿ, ನಾಯಿ ಮೆರವಣಿಗೆ ಮಾಡಿದ್ದೀನಿ, ಕತ್ತೆ ಮೆರವಣಿಗೆನೂ ಮಾಡಿದ್ದೀನಿ. ಯಾಕೆ? ಕರ್ನಾಟಕದ ಕನ್ನಡ ಉಳಿಸಿ ಬೆಳೆಸಿ. ಇಲ್ಲ ಅಂತಂದ್ರೆ ನಾಳೆಯಿಂದ ಕರೆಂಟ್ ಬಂದ್, ನೀರ್ ಬಂದ್, ಆಟೋ ಬಂದ್, ಲಾರಿ ಬಂದ್, ಬೈಕ್ ಬಂದ್, ಮಾತ್ ಬಂದ್. ಬೆಳಿಗ್ಗೆ ಎದ್ರೆ 2 ಬಂದ್. ಅಣ್ಣ ಬೆಳಿಗ್ಗೆ ಎದ್ದು 2 ಬಂದ್ ಅಂದ್ರಲ್ಲ, ಏನು ಹುಡುಗಾಟ ಆಡ್ತೀರೇನ್ರಿ? ಬೆಳಿಗ್ಗೆ ಎದ್ದು 2 ಬಂದ್ ಅಂತಂದ್ರೆ ಹಾಲ್ ಬಂದ್, ಪೇಪರ್ ಬಂದ್ ಅಷ್ಟೇ. ನಾನು ಶೌಚ ಬಂದಂತವ್ರೆ. ಹಾಗೆ ನಮ್ಮ ಬಿಡದಿಯ ನಿತ್ಯಾನಂದ ಸ್ವಾಮಿ ಈಗ ವಿದೇಶದಲ್ಲಿ ಅವ್ರದೇ ಒಂದು ದೇಶ ಮಾಡ್ಕೊಂಡಿದ್ದಾರೆ. ನನಗಿಂತ ಹೆಚ್ಚಾಗಿ ಅವರೇ ಕಾಮಿಡಿ ಮಾಡ್ತಾರೆ. ಸುಮ್ಮನೆ ಒಂದು ಪ್ರಶ್ನೆ ಕೇಳ್ತೀನಿ, ನಿತ್ಯಾನಂದ ಅವರೇ, ಈ ಟಿವಿ ಗಾಸಿಪ್ ಬಗ್ಗೆ ತಮ್ಮ ಅಭಿಪ್ರಾಯ? ಸಮಥಿಂಗ್ ಇಸ್ ಹ್ಯಾಪನಿಂಗ್, ಮ್ಯಾಕ್ಸಿಮಮ್ ಹ್ಯಾಪನಿಂಗ್ ಆಗ್ಬಿಟ್ಟಿದೆ. ಏನ್ ಮಾಡ್ತಾ ಇದ್ರಿ? ಆಸನಾಸ್, ಕುಂಡಲ್ನೀಸ್, ರಿಂಗ ಡಾನ್ಸಸ್ ಲೈಕ್ ದಿಸ್. ಬಹಳ ಚೆನ್ನಾಗಿ ಮಾಡ್ತಾ ಇದ್ರಿ. ಮೊನ್ನೆ ಯಾರೋ ಲೇಡೀಸ್ಗೆ ದೀಕ್ಷೆ ಕೊಟ್ರಂತೆ, ಹೆಣ್ಣು ಮಕ್ಕಳ ಬಗ್ಗೆ ಗಂಡು ಮಕ್ಕಳು ಒಳ್ಳೆ ಅಭಿಪ್ರಾಯ ಇಟ್ಕೊಳ್ಳಿ ಅಂತ ಈ ಕಾಲದಲ್ಲಿ ಹೇಳಿ.
So nice. Sarapre, listen carefully. Love you. Please come to my ashram. Food is free, bed is free. Only for laughing exercise. Okay? Don't mistake at me. He is also good yoga patu. No problem. Okay? Listen carefully. Love the lady. Love the lady but don't touch her body. Love the lady but don't touch her body. If you touch her body, driver will make the CD.